ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತೆ ಮೂಲಭೂತ ಸೌಕರ್ಯಗಳು. ಈ ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಕ್ಷೇತ್ರ ಮತ್ತೆ ಆರೋಗ್ಯ ಕ್ಷೇತ್ರ, ಉದ್ಯೋಗ ಇದರಲ್ಲಿ ಹಿಂದೆ ಬಿದ್ದಿದ್ದೀರಿ ನೀವು, ಹಿಂದೆ ಬಿದ್ದಿದ್ದೀರಿ. ಅದಕ್ಕೋಸ್ಕರ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಮತ್ತೆ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಖರ್ಚು ಮಾಡಬೇಕು ಅಂತ ಹೇಳಿದ್ದೇನೆ. ಅಜಯ್ ಸಿಂಗ್ ಅವರಿಗೆ ಇದನ್ನ ತಪ್ಪದೆ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರನೇ ಈಗಾಗಲೇ ಶಿಕ್ಷಣ ಆವಿಷ್ಕಾರ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗ ಆರೋಗ್ಯ ಆವಿಷ್ಕಾರ ಮತ್ತೆ ಕಲ್ಯಾಣ ಪಥ ಇವನ್ನೆಲ್ಲ ಯಾಕೆ ಮಾಡಿರೋದು ಅಂತಂದ್ರೆ, ಇಲ್ಲಿ ಅಭಿವೃದ್ಧಿ ಆಗ್ಬೇಕು, ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಎಲ್ರಿಗೂ ಆರೋಗ್ಯ ಸೇವೆ ಸಿಗಬೇಕು. ಯಾಕಂದ್ರೆ ಸಮಾಜದಲ್ಲಿ ಆರೋಗ್ಯವಂತರು ಇದ್ರೆ ಮಾತ್ರ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು 440 ಕೋಟಿ ರೂಪಾಯಿಗಳು ವೆಚ್ಚದಲ್ಲಿ, 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎಲ್ಲ ಕಾರ್ಯಕ್ರಮಗಳು, ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ, ಮತ್ತೆ ಬಂಜಾರ ಸಮಾಜದ ಭವನ, ಜಿಲ್ಲೆಯಲ್ಲಿ ಬಂಜಾರ ಭವನ, ಮತ್ತೆ ಕೊಲ್ಲೂರು ಮಲ್ಲಪ್ಪ ಸ್ಮಾರಕ ನಾನೇ ಅನೌನ್ಸ್ ಮಾಡಿದ್ದೆ, ಘೋಷಣೆ ಮಾಡಿದ್ದೆ. ಹೀಗೆ ಕೊಲ್ಲೂರು ಮಲ್ಲಪ್ಪನವರ ಸ್ಮಾರಕ ಮಾಡಬೇಕು ಅಂತೇಳಿ ನಾನೇ ಅನೌನ್ಸ್ ಮಾಡಿದ್ದೆ. ಆದರೆ ಜಾಗ ಸಿಕ್ಕಿರಲಿಲ್ಲ. ಈಗ ಯಾದಗಿರಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕುಕ್ಕಟ್ಟಿಯಾಗಿ ಜಾಗವನ್ನು ಕೊಟ್ಟಿದ್ದೇವೆ. ಕುಕ್ಕಟ್ಟಿಯಾಗಿ ಜಾಗವನ್ನು ಸುಮಾರು 2 ಎಕರೆ ಜಾಗವನ್ನ ಕುಕ್ಕಟ್ಟಿಯಾಗಿ ಕೊಟ್ಟಿದ್ದೇವೆ. ಸ್ಮಾರಕ ನಿರ್ಮಾಣ ಆಗಬೇಕು. ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಈ ಭಾಗದಲ್ಲಿ ಅನೇಕ ಲೀಡರ್ಗಳನ್ನ ಬೆಳೆಸತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅವರನ್ನ ಹೈದರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರೀತಾ ಇದ್ರು. ಹೈದರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಅವರ ಸ್ಮಾರಕ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇತ್ತು. ಅದಕ್ಕೋಸ್ಕರ ಸ್ಮಾರಕ ಮಾಡಿದ್ದೀವಿ. ಯಾರು ಆ ಟ್ರಸ್ಟ್ ಮಾಡಿದ್ದಾರೆ, ಆ ಟ್ರಸ್ಟ್ನ ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥವರು ಕೂಡಲೇ 1 ವರ್ಷದೊಳಗಡೆ, ಈ ವರ್ಷದೊಳಗಡೆ ಸ್ಮಾರಕ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಜಾಗದ ಆದೇಶ ಕೂಡ ಆಗಿದೆ. ಆದೇಶ ಶಂಕರಪ್ಪ ದರ್ಶನಾಪುರ್ ಜಾಗ ಕೂಡ ಕೊಟ್ಟಿದ್ದೀವಿ. ಕೂಡಲೇ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಶಂಕರಪ್ಪನವರಿಗೆ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಸುಮಾರು 42 ಆಸ್ಪತ್ರೆಗಳನ್ನು ಹೊಸದಾಗಿ ಮಾಡೋದು, ಮೇಲ್ದರ್ಜೆಗೆ ಇರ್ತದೆ. ಹೊಸದಾಗಿ ಮಾಡೋದು, ಮೇಲ್ದರ್ಜೆಗೆ ಇರ್ತದೆ. ಸುಮಾರು 416 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ನಾನು ಮಂಜೂರಾತಿ ಕೊಟ್ಟಿದ್ದೀನಿ, ಕ್ಯಾಬಿನೆಟ್ನಲ್ಲಿ ಮಂಜೂರಾಗಿದೆ. 857 ಕೋಟಿ ರೂಪಾಯಿಗಳ 857 ಕೋಟಿ ರೂಪಾಯಿಗಳ ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮದ ಅಡಿಯಲ್ಲಿ ಮಾಡಬೇಕು ಅಂತ ಹೇಳಿದೆ. ಯಾಕಂದ್ರೆ ಈ ಭಾಗದಲ್ಲಿ ಅನೇಕ ಜನ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ತಾಯಿ ಮರಣ, ಮಕ್ಕಳ ಮರಣ ಜಾಸ್ತಿ ಆಗ್ತಾ ಇದೆ. ಇವಾಗ ಬಹಳ ಜನಕ್ಕೆ ಇಲ್ಲಿ ಈ ಭಾಗದಲ್ಲಿ MRIಗಳಿಲ್ಲ, CT ಸ್ಕ್ಯಾನ್ಗಳಿಲ್ಲ. ಆಮೇಲೆ ಕೂಡಲೇ ಅವನ್ನೆಲ್ಲರೂ ಕೂಡ ಮಾಡಬೇಕು
ಮಾಡಬೇಕು. ಯಾಕಂದ್ರೆ ಬಡವರು ದುಬಾರಿ ಹಣವನ್ನು ಕೊಟ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನ್ ಮಾಡ್ಕೊಳ್ತಕ್ಕಂಥ MRI ಮಾಡಿಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಅವುಗಳನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ಹೇಳಿದ್ದೇನೆ. ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಸರ್ಕಾರ ಇದಕ್ಕೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತೇನೆ. ಇವುಗಳ ಜೊತೆಗೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೇವೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀವಿ. ಒಂದು ಶಕ್ತಿ ಯೋಜನೆ, ಎರಡನೇದು ಗೃಹಲಕ್ಷ್ಮಿ ಯೋಜನೆ, ಮೂರನೇದು ಗೃಹಜ್ಯೋತಿ ಯೋಜನೆ, ನಾಲ್ಕನೇದು ಅನ್ನಭಾಗ್ಯ ಯೋಜನೆ, 5ನೇದು ಯುವ ನಿಧಿ ಕಾರ್ಯಕ್ರಮ. ಇವೆಲ್ಲವೂ ಕೂಡ ಶಕ್ತಿ ಯೋಜನೆ ಜೂನ್ 11ನೇ ತಾರೀಕಿಗೆ ಪ್ರಾರಂಭ ಆಯಿತು. 2023 ಜೂನ್ 11ಕ್ಕೆ ಪ್ರಾರಂಭ ಆಯಿತು. ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಯಾಯಿತು. ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿಯಾಯಿತು. ಜನವರಿಯಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿಯಾಯಿತು. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ. ಈ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳ್ಕೊಂಡು ಎಲ್ಲ ಕಡೆ ಸುಳ್ಳಾಡ್ತಾ ಇದ್ದಾರೆ. ಸುಳ್ಳು ಹೇಳ್ಕೊಂಡು ಒಂದ್ಸಾರಿ ಪ್ರಧಾನಮಂತ್ರಿಗಳೇ ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಕ್ಕಾಗಲ್ಲ. ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತದೆ. ಆರ್ಥಿಕವಾಗಿ ದಿವಾಳಿ ಆಗುತ್ತದೆ. ನಾವು 2 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. 2 ವರ್ಷದಲ್ಲಿ ಎಲ್ಲ 5 ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ. ಸುಮಾರು 9,000 ಕೋಟಿ ರೂಪಾಯಿಗಳನ್ನು 9,000 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಅವಲ್ಲದೆ ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ. ನೀರಾವರಿ ಇರ್ಬೋದು, ರಸ್ತೆಗಳ ಕೆಲಸ ಇರ್ಬೋದು, ಸೇತುವೆಗಳ ನಿರ್ಮಾಣ ಮಾಡೋದಿರ್ಬೋದು, ಆಸ್ಪತ್ರೆಗಳನ್ನು ಕಟ್ತಕ್ಕಂಥದ್ದಿರ್ಬೋದು, ಅಥವಾ ಶಾಲೆಗಳನ್ನು ಕಟ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ಕಾರ್ಯಕ್ರಮ ನಿಲ್ಲಿಸಿಲ್ಲ. ಭಾರತೀಯ ಜನತಾ ಪಕ್ಷದವರು ಅಪಪ್ರಚಾರ ಮಾಡ್ತಾರೆ. ಏನಂತ ಅಪಪ್ರಚಾರ? ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದ್ದಾವೆ, ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಸರ್ಕಾರದಲ್ಲಿ ಹಣ ಇಲ್ಲ. ಇದು ಎಲ್ಲವೂ ಕೂಡ ಅಪ್ಪಟ ಸುಳ್ಳು. ಯಾಕಂತಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ ಪಕ್ಷ ಸರ್ಕಾರಗಳಿದ್ದಾವಲ್ಲ, ಅವೆಲ್ಲವೂ ಕೂಡ ಕಾಪಿ ಮಾಡಿಕೊಂಡಿದ್ದಾವೆ. ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ ಕಾಪಿ ಹೊಡೆದು ನರೇಂದ್ರ ಮೋದಿ ಅವರ ಯೋಜನೆಗಳು ಅಂತೇಳಿ ಹೇಳ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆ ಕಾರಣ ಯಾರು ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಬೆಲೆ ಏರಿಕೆಗೆ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ. ಈಗ ಚಿನ್ನ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ 4 ವರ್ಷಗಳ ಹಿಂದೆ ಎಷ್ಟಿತ್ತಪ್ಪ ಬೆಲೆ? 28,000 ರೂಪಾಯಿ. 10 ತೊಲ ಚಿನ್ನಕ್ಕೆ 28,000 ರೂಪಾಯಿ. ಈಗ 1 ಲಕ್ಷ ರೂಪಾಯಿ ದಾಟಿದೆ. ಯಾಕೆ ಕಾರಣ ಇದಕ್ಕೆ? ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಔಷಧಿ ಇವುಗಳೆಲ್ಲ ಜಾಸ್ತಿ ಆಗಲಿಕ್ಕೆ ಯಾವ ಕಾರಣ? ಯಾರಿಗೆ ಕಾರಣ? ನರೇಂದ್ರ ಮೋದಿಯವರು.
ಬಿಜೆಪಿಯವರು ನಾವು ಇನ್ನೊಂದು ಆಗಬಾರದು, ಘಟನೆಗಳು ಯಾವುದೇ ಟ್ರಾಜಿಡಿ ಆಗಬಾರದು, ಎಲ್ಲೂ ಕೂಡ ಆಗಬಾರದು, ಯಾವುದೇ ಸರ್ಕಾರದಲ್ಲಿ ಆಗಬಾರದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸ್ಟ್ಯಾಂಪೇಡ್ನಿಂದ 11 ಜನ ಸತ್ತು. ಬಿಜೆಪಿಯವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಹಾಗಾದ್ರೆ ಕುಂಭಮೇಳದಲ್ಲಿ ಸುಮಾರು 40-50 ಜನ ಸತ್ತಲ್ಲ, ಅದಕ್ಕೆ ಯಾರು ಹೊಣೆ? ಯಾರು ಹೊಣೆ? ಅದಕ್ಕೆ ಮಾಡಬಾರ್ದು, ಸಾಯಬಾರದು, ಟ್ರಾಜಡಿ ನಡೀಬಾರದು, ದುರಂತಗಳು ನಡೀಬಾರದು. ಅಂದ್ರೆ ಇದೆಲ್ಲ ಒಂದೊಂದು ಸಾರಿ ನಾವು ತಪ್ಪು ಮಾಡದೇ ಹೋದ್ರೂ ಕೂಡ ನಮ್ಮ ನಿಲುವುಗಳಿಗೆ, ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಕೆಲವು ಘಟನೆಗಳು ನಡೀತವೆ. ಅದರಿಂದ ಈ ಭಾರತೀಯ ಜನತಾ ಪಕ್ಷದಲ್ಲಿದ್ದಾರಲ್ಲ, ಬರೀ ಸುಳ್ಳು ಹೇಳೋದು, ಸುಳ್ಳೇ ಅವ್ರ ಮನೆ ದೇವರು. ಇವರು ಏನಾದರೂ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನಾದ್ರು ಮಾಡಿದ್ದಾರೆ ಅಂದ್ರೆ ಅಜಯ್ ಸಿಂಗ್ 371 ಜೆ ಮಾಡಿದವರು ಯಾರು? ಅವತ್ತು ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ, ಕೇಂದ್ರದಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ, ಅದ್ವಾನಿಯವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್. ಅವರಿಗೆ ಒಂದು ಎಸ್.ಎಂ. ಕೃಷ್ಣ ಅವರು ಪತ್ರ ಬರೀತಾರೆ, 371 ಜೆ ಮಾಡಿ, ತಿದ್ದುಪಡಿ ಮಾಡಿ, ಸಂವಿಧಾನ ಸೇರಿಸಿ ಅಂತ ಮಾಡಿದಾಗ ಇದೇ ಅದ್ವಾನಿಯವರು ಎಸ್.ಎಂ. ಕೃಷ್ಣ ಅವರಿಗೆ ಬರೆದಂತ ಪತ್ರ ಮಾಡಕ್ಕಾಗಲ್ಲ. ಇದು ಹೇಳೋದವರು ಯಾರು? ಮಿಸ್ಟರ್ ಅದ್ವಾನಿ. ಅವತ್ತು ದೇಶದ ಉಪಪ್ರಧಾನಿ ಆಗಿದ್ದಂತ ಅದ್ವಾನಿಯವರು ಯಾವ ಪಕ್ಷದವರು? ಬಿಜೆಪಿ. ಬಹಳ ಸತ್ಯ, ಹರಿಶ್ಚಂದ್ರ ಮಾತಾಡ್ತಾರೆ. ಬಟ್ ಮಾತಿನಿಂದ ನಡ್ಕೊಂಡು ಅಂತ ಹೇಳ್ತೀನಿ, ಮಾತಾಡ್ತಾರೆ. ಮಾಡಲಿಲ್ಲ. ಇವತ್ತು ಬೀದರಿಂದ ಬಳ್ಳಾರಿಯವರೆಗೆ, ವಿಜಯಪುರದವರೆಗೆ 7 ಜಿಲ್ಲೆಗಳಲ್ಲಿ ಏನ್ರಿ ಘೋಷಣೆ ಯಾರು ಮಾಡಿದವರು? ನಾವಲ್ಲ. ರಾಯಚೂರು ಸೇರಿ ಕುಮಾರ್ ರಾಯ್ ತಿರುಗಿಟ್ಟಿರ್ಬೇಕು ನೀವು. ಇದು ಮಾಡಲಿಲ್ಲ. ಪತ್ರ ಹಾಕಿ ಇದೆ. ಅದ್ವಾನಿಯವರು ಬರೆದಿರ್ತಕ್ಕಂಥ ಪತ್ರದ ಕಾಪಿ ಇದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಈ ಬಿಜೆಪಿಯವರು ಮಾಡಲಿಲ್ಲ. ಆಯ್ತು, ಈ ಕಲ್ಯಾಣ ಕರ್ನಾಟಕದಲ್ಲಿ ಏನಾದ್ರು ಅಭಿವೃದ್ಧಿ ಮಾಡಿದಾರ? ಏನ್ರಿ ಅಜಯ್ ಸಿಂಗ್ ಅಭಿವೃದ್ಧಿ ಮಾಡಿದಾರ ಬಿಜೆಪಿಯವರು? ಏನು ಮಾಡಲಿಲ್ಲ. ಬರೀ ಲೂಟಿ ಹೊಡೆಯೋದಷ್ಟೇ ಕೆಲಸ, ಲೂಟಿ ಹೊಡೆಯೋದಷ್ಟೇ ಕೆಲಸ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಹೇಳಿದ್ರು ಇವರು, ಅಜಯ್ ಸಿಂಗ್ ಅವರು ಹೇಳಿದ್ರು, ಬಸವಣ್ಣವರ ವಚನ ಹೇಳಿದ್ರು, ನಾವು ಬಸವಣ್ಣವರ ಅನುಯಾಯಿಗಳು. ಬಸವಣ್ಣವರು ಏನು ಹೇಳಿದ್ದಾರೆ ಅದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಬಸವಣ್ಣವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ನಡೀತಕ್ಕಂಥವ್ರು. ಅದಕ್ಕೆ ಬಸವಣ್ಣವರ ಅನುಭವ ಮಾಡ್ತಾ ಇದ್ದೀವಿ. ಅದನ್ನು ಪುನರ್ ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ವರ್ಷದಲ್ಲಿ ಮುಗಿಸ್ತೇವೆ. ಬಸವಣ್ಣವರ ಫೋಟೋ ಇಟ್ಟವ್ರು ಯಾರು? ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವರು ಯಾರು? ಬಿಜೆಪಿಯವರ. ಬಸವಣ್ಣನವ್ರ ಬಗ್ಗೆ ಬಹಳ ಮಾತಾಡ್ತಾರೆ.
ಜವಾಬ್ದಾರಿಯಿಂದ ಕೆಲಸ ಮಾಡಲಿಲ್ಲ. ಇಂಥ ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ನೀವು ಕಲಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ನೀವೆಲ್ಲ 2023ರಲ್ಲಿ ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ತಂದದ್ರಿಂದ ನಾವು 2013ರಿಂದ 2018ರವರೆಗೆ ಅಧಿಕಾರದಲ್ಲಿದ್ದು ಆಗ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಈ ಸಾರಿ 2023ರಲ್ಲಿ ಅಧಿಕಾರಕ್ಕೆ ಬಂದಾಗ 593 ಭರವಸೆಗಳನ್ನು ಕೊಟ್ಟಿದ್ದು. ಈಗಾಗಲೇ 2 ವರ್ಷದಲ್ಲಿ 242 ಭರವಸೆಗಳನ್ನು ಪೂರೈಸಿದ್ದೇವೆ. ಇನ್ನೂ ಅಧಿಕಾರದಲ್ಲಿ 3 ವರ್ಷ ಇರ್ತೀವಿ. 3 ವರ್ಷದಲ್ಲಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೀವಿ. ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಡ್ತದೆ ಜನಗಳಿಗೆ ಚುನಾವಣಾ ಸಂದರ್ಭದಲ್ಲಿ ಆ ಮಾತುಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಅದೇ ಬಿಜೆಪಿಯವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ದರು. 600 ಭರವಸೆಗಳಲ್ಲಿ 10% ಅಂದ್ರೆ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ. 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ. ಅದರಿಂದ ನಾವು ಬಸವಣ್ಣವರು ಹೇಳಿದ್ರಲ್ಲ, ನುಡಿದಂತೆ ನಡಿ ಅಂತೇಳಿ, ಹಾಗೆ ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಮಾತುಗಳನ್ನು ಉಳಿಸಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನೂ ಕೂಡ ಮಾಡುತ್ತೇವೆ. ಬರೀ ಹೈದರಾಬಾದ್ ಕರ್ನಾಟಕ ಅಷ್ಟೇ ಅಲ್ಲ, ಗೋವಿಂದರಾವ್ ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಕರ್ನಾಟಕಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಇಡೀ ರಾಜ್ಯದಲ್ಲಿ ಯಾವ್ಯಾವ ತಾಲೂಕುಗಳು ಯಾವ್ಯಾವ ಜಿಲ್ಲೆಗಳು ಇನ್ನುಳಿದಿದ್ದಾವೆ ಆ ಜಿಲ್ಲೆಗಳಿಗೆ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ. ಒಟ್ಟಾರೆಯಾಗಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇವತ್ತು ನಾವು ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿ ಜಿಎಸ್ಟಿ ಕಲೆಕ್ಷನ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇಡೀ ದೇಶದಲ್ಲಿ 2ನೇ ಸ್ಥಾನ. ನಾವು ಇವತ್ತು ಜಿಡಿಪಿಗೆ 11-12ರಲ್ಲಿ 7% ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಿದ್ದು, ಈಗ 8.7% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ. ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮ ಆಶೀರ್ವಾದ ಇರಬೇಕು. ನಿಮ್ಮ ಆಶೀರ್ವಾದ ಇದ್ರೆ ನಮಗೆ ಶಕ್ತಿ ಬರುತ್ತದೆ, ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀರಿ. ಆಮೇಲೆ ಚೆನ್ನಾರೆಡ್ಡಿಯವರು ಯಾದಗಿರಿನಲ್ಲಿ ಯುಜಿಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದೇ ವರ್ಷದಲ್ಲಿ ಮಾಡೋಕ್ಕಾಗಲ್ಲ, 3 ವರ್ಷದಲ್ಲಿ ಮಾಡಿಕೊಳ್ಳೋಣ. ಆಗ್ತದೆ ಚೆನ್ನಾರೆಡ್ಡಿ? ಓಕೆ. ಯುಜಿಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.